ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇರುವ ಸ್ವಲ್ಪ ಚಿಕ್ಕ ಜಾಗದಲ್ಲಿ ಯಾವೆಲ್ಲ ಗಿಡಗಳನ್ನ ಬೆಳಿಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಮನೆಯ ಕೈತೋಟ ಹೇಗಿದೆ, ಅದರಲ್ಲಿ ನಾನು ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತೇಳಿ ನಿಮಗೆ ಇವತ್ತು ಪರಿಚಯನ ಮಾಡ್ತಾ ಇದ್ದೀನಿ. ಪುದೀನ ಹಾಕ್ಕೊಂಡಿದ್ದೀನಿ, ಅಂದರೆ ವೇಸ್ಟ್ ಮೆಟೀರಿಯಲಿಂದನೂ ಕೂಡ ಗಿಡಗಳನ್ನ ಬೆಳಿಬೋದು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಅದು ಮಾಸ್ ರೋಸು ನಿಮಗೆ ಇವಾಗ ತೋರಿಸ್ತಾ ಇರೋದು ಮಾಸ್ ರೋಸು ಕೂಡ ಹಾಕಿದ್ದೀನಿ. ಅದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲಿದ್ದ ಕಾರಣ ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ನೋಡಿ, ಇದು ಹ್ಯಾಂಗಿಂಗ್ ಪಾಟಲ್ಲಿ ಮಾಸ್ ರೋಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ರೆಡ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ, ಆದರೆ ರೆಡ್ ಅಲ್ಲ, ಅದು ಬೇರೆ ಕಲರ್ ಬರುತ್ತೆ, ಪಿಂಕ್ ಕಲರ್ ಬರುತ್ತೆ. ಮತ್ತು ಹಾಗೆ ಡ್ರ್ಯಾಗನ್ ಫ್ರೂಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಡ್ರ್ಯಾಗನ್ ಫ್ರೂಟ್ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ. ಡ್ರ್ಯಾಗನ್ ಫ್ರೂಟ್ಸ್ ಗಿಡನ ನಾನು ಒಂದು ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ಗ್ರೋ ಬ್ಯಾಗಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಚೀಲ ಇತ್ತು ಅಂದರೆ ಚೀಲದಲ್ಲೂ ಕೂಡ ಬೆಳ್ಕೋಬೋದು. ಹಾಗೆಯೇ ಎಲೆ ಬಳ್ಳಿ ಇದೆ ನೋಡಿ, ಎಲೆ ಬಳ್ಳಿನಲ್ಲೂ ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಕನಕಾಂಬರ ಕೂಡ ಬೆಳೆದಿದ್ದೀನಿ. ಕನಕಾಂಬರ ಗಿಡಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ಹೂವನ್ನು ಚೈನಾ ಕನಕಾಂಬರ ಅಂತ ಹೇಳ್ತಾರೆ. ಅದೆಲ್ಲನೂ ವೇಸ್ಟ್ ಮೆಟೀರಿಯಲಿಂದನೇ ಹಾಕ್ಕೊಂಡಿದ್ದೀನಿ. ಅಲ್ಲೊಂದು ಇಲ್ಲೊಂದು ಹಾಕ್ಕೊಂಡಿದ್ದೀನಿ, ತುಂಬ ಹೂಗಳು ಬಿಡುತ್ತೆ. ಹಾಗೆಯೇ ವೇಸ್ಟ್ ಆಗಿರ್ತಕ್ಕಂಥ ನೀರಿನ ಬಾಟಲಲ್ಲೂ ಕೂಡ, ಅಂದರೆ ಜ್ಯೂಸ್ ಬಾಟಲ್ಗಳೇನಿರುತ್ತೆ ಅದರಲ್ಲೂ ಕೂಡ ನಾನು ಕನಕಾಂಬರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಈಸಿಯಾಗಿ ಗ್ರೋ ಮಾಡ್ಕೋಬೋದು. ನಿಮಗೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮಲ್ಲಿಗೆ ಹೂವು ಬಿಟ್ಟಿದೆ, ಒಂದೇ ಒಂದು ಮಲ್ಲಿಗೆ ಹೂವು ಬಿಟ್ಟಿತ್ತು. ಮತ್ತು 2 ಮೊಗ್ಗು ಕೂಡ ಇತ್ತು. ನೋಡು, ಎಷ್ಟು ಚಿಕ್ಕ ಗಿಡದಲ್ಲೇ ಮೊಗ್ಗು ಬಿಟ್ಟಿದೆ. ನೀಲಿ ಕಲರು ಸಿಂಗಲ್ ಪೆಟಲ್ಲು ಶಂಖಪುಷ್ಪ ಇದೆ, ಅಪರಾಜಿತ ಅಂತಲೂ ಕೂಡ ಹೇಳ್ತಾರೆ. ಅದು ಕೂಡ ನೋಡಿ, ನವಿಲ್ಗರಿ ಕಣ್ಣಿನ ಥರ ಕಾಣಿಸ್ತಾ ಇತ್ತು. ನಮಗೆ ಮಂಗಗಳ ಕಾಟ ಜಾಸ್ತಿ ಇದೆ, ಅದು ಹೂವಾಗಿರ್ಬೋದು, ಬೀಜ ಆಗಿರ್ಬೋದು ಎಲ್ಲ ಕಿತ್ತಿ ಬಿಸಾಕತ್ತೆ. ನೋಡಿ, ಪುಟಾಣಿ ರೋಸ್, ಅಂದರೆ ಬಟನ್ ರೋಸ್ ಅಂತ ಹೇಳ್ತಾರೆ. ಬಟನ್ ರೋಸು ಪಿಂಕ್ ಕಲರಲ್ಲಿದೆ. ಅದು 2 ಬಿಟ್ಟಿತ್ತು, ಎರಡಿದೆ. ಸ್ವಲ್ಪ ಗಾರ್ಡನ್ ಕಡೆ ಅಷ್ಟು ಕೇರ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಅಲ್ಲೊಂದು ಇಲ್ಲೊಂದು ಹೂವು ಆಗ್ತಿದೆ. ದಾಸವಾಳ ಎಲ್ಲೋ ಮತ್ತು ಮಧ್ಯದಲ್ಲಿ ರೆಡ್ ಬರುತ್ತೆ, ತುಂಬಾ ದೊಡ್ಡದಾಗಿ ಬರುತ್ತೆ. ನೋಡಿ, ಹಂಗೆ ಎಷ್ಟು ಅಗಲ ಇದೆ. ಒಂದು ಹೂವು ಬಿಟ್ಟಿತ್ತು. ಮತ್ತು ಇದು ಆರೆಂಜ್ ಕಲರ್ ಬರುತ್ತೆ. ಇದು ಅಷ್ಟೇ, ಒಳಗಡೆ ಮೆರೂನ್ ಕಲರ್ ಬರುತ್ತೆ, ಸುತ್ತ ಆರೆಂಜ್ ಕಲರ್ ಬರುತ್ತೆ. ಅದು ಬೆಳಕಿಗೆ ಬೇರೆ ಕಲರ್ ಕಾಣಿಸ್ತಾ ಇದೆ, ಆರೆಂಜ್ ಕಲರ್ ಇದೆ. ಹಾಗೆ ಸ್ಟಾರ್ ಫ್ರೂಟ್ಸ್ ಅಂತಲೂ ಹೇಳ್ತಾರೆ, ಕಮ್ ದ್ರಾಕ್ಷಿ ಅಂತಲೂ ಕೂಡ ಇದನ್ನು ಕರೀತಾರೆ. ಅದರಲ್ಲಿ ಇವಾಗ ಮೊಗ್ಗಾಗಿ ಹೂವು ಆಗ್ತಾ ಇದೆ. ನೋಡಿ, ಇದು ವೈಟ್ ಕಲರ್ ಕಾಣಿಸ್ತಾ ಇರೋದು ಹೂವಾಗಿರೋದು. ಇದೆಲ್ಲ ಮೊಗ್ಗು, ಇನ್ನು ಹೂವಾಗಿ ಹರಳಬೇಕು. ಹೂವಾಗಿ ಕಾಯಾಗಿ ಹಣ್ಣಾಗಿ ನಾನು ತಿನ್ನೋ ಅಷ್ಟರೊಳಗಡೆ ಎಷ್ಟು ದಿನ ಬೇಕಾಗತ್ತೆ ನೋಡಿ. ಹಾಗೆ ಇದೊಂದು ಅಪರಾಜಿತ ಮತ್ತು ಶಂಖಪುಷ್ಪ ಹೇಳ್ತಾರೆ, ಬಿಳಿದು ಹಾಗೆ ಸ್ಕೈ ಬ್ಲೂ ಕಲರಲ್ಲಿ ಕೂಡ ಇದೆ. ಅಪರಾಜಿತ ಅಥವಾ ಶಂಖಪುಷ್ಪ ಅಂತಲೂ ಕರೀತಾರೆ. ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ. ಮಾರ್ನಿಂಗು ನಾನು ಗಿಡಗಳಿಂದ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ನಿಮಗೆ ನನ್ನ ಗಾರ್ಡನ್ ಪರಿಚಯ ಕೂಡ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಇದು ವಾಟರ್ ಕ್ಯಾಬೇಜ್ ಅಂತಲೂ ಹೇಳ್ತಾರೆ. ಹಾಗೆ ಅಂತರ್ಗಂಗೆ ಅಂತಲೂ ಕೂಡ ಇದನ್ನು ಕರೀತಾರೆ. ಅದರಲ್ಲಿ ಒಂದೇ ಒಂದನ್ನು ತೊಗೊಂಡು ಬಂದು ಇದ್ಯಾರ ನೀರಿನಲ್ಲಿ ಹಾಕಿಟ್ರೆ, ಒಂದು ಬೌಲು ಅಥವಾ ಒಂದು ಬೇಷನ್ ಬರುತ್ತೆ, ಅಥವಾ ಯಾವುದಾದ್ರೂ ಸರಿನೇ ಒಂದು ಟ್ರೈನಲ್ಲಿ ಹಾಕಿಟ್ರೆ ಇದು ಈಸಿಯಾಗಿ ಗ್ರೋ ಮಾಡ್ಕೋಬೋದು. ಆ ಪಕ್ಕ ಏನು ಸಣ್ಣದು ಬಂದಿದೆ ಅದೆಲ್ಲ ಅದರಿಂದ ಮಲ್ಟಿಪ್ಲೈ ಆಗಿರುವಂಥ ಗಿಡಗಳು. ಮಲ್ಟಿಪ್ಲೈ ಆಗಿ ತನ್ನಷ್ಟಕ್ಕೆ ತಾನೇ ತಾಯಿಯಿಂದ ಬೇರೆ ಆಗುತ್ತೆ, ಅಂದರೆ ತಾಯಿ ಕರಳುಬಳ್ಳಿಯಿಂದ ಬೇರೆ ಆದಾಗೆ ಅದು ಸ್ವಲ್ಪ ದೊಡ್ಡದಾದಮೇಲೆ ಅದರಷ್ಟಕ್ಕದೇ ಕಟ್ ಮಾಡಿಕೊಂಡು ಸೈಡಲ್ಲಿ ದೊಡ್ಡದಾಗತ್ತೆ. ನೋಡಿ, ಮನಿ ಪ್ಲ್ಯಾಂಟ್ ಗಿಡ ಇದು ಅಷ್ಟೇ. ಹೊಸದಾಗಿ ಗಾರ್ಡನ್ ಶುರು ಮಾಡುವಂಥವ್ರು ಈಸಿಯಾಗಿ ಮನಿ ಪ್ಲ್ಯಾಂಟು, ಅಂತರ್ಗಂಗೆ ಈ ಥರದನ್ನೆಲ್ಲ ಹೊಸದಾಗಿ ಗಾರ್ಡನ್ ಶುರು ಮಾಡ್ತಾಯಿದ್ದೀನಿ ಅನ್ನೋರು ಈಸಿಯಾಗಿ ಮಾಡ್ಬೋದು. ಯಾವುದೇ ಥರದ ರಿಸ್ಕ್ ಇರಲ್ಲ. ಆವಾಗ ನಿಮಗೂ ಕೂಡ ಬೇಜಾರು ಅನಿಸಲ್ಲ. ಗಿಡ ಹಾಳಾಯಿತು, ಬೇಜಾರಾಯಿತು ಅನಿಸಲ್ಲ. ಅದು ತೋರಿಸಿದ್ದು ಅದು ಚಿಕ್ಕ ಗಿಡಗಳಾಗಿ ಬರುತ್ತೆ. ಎಲ್ಲೇ ಅದನ್ನು ಹಾಕಿದರೂ ಈ ಥರ ದೊಡ್ಡ ಗಿಡ ಆಗಿ ಬರುತ್ತೆ. ಪುಟ್ಟಾಣಿ ಗಿಡದಿಂದ ದೊಡ್ಡ ಗಿಡ ಆಗಿ ಬರುತ್ತೆ. ಇದೂ ಅಷ್ಟೇ ಈಸಿಯಾಗಿ ಗ್ರೋ ಮಾಡ್ಕೋಬೋದು. ಮತ್ತು ಇದೂ ಅಷ್ಟೇ ಈಸಿಯಾಗಿ ಗ್ರೋ ಮಾಡ್ಕೋಬೋದು. ಅದು ಒಂದು ಕಡ್ಡಿ ತೆಗೆದ್ಬಿಟ್ಟು ಎಲ್ಲೇ ಬಿಸಾಕಿದ್ರು, ನೆಲದ ಮೇಲೆ ಪಾಟಲ್ಲಿ ಎಲ್ಲೇ ಬಿಸಿ ಹಾಕಿದ್ರು
ಈಸಿಯಾಗಿ ಬರುತ್ತೆ. ಆದರೆ ಸೆಮಿ ಶೇಡ್ ಇರಬೇಕು, ಬಿಸಿಲಿಗಂತೂ ಬಾಡದ ಹಾಗೆ ಸುಟ್ಟೋದ ಹಾಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸೆಮಿ ಶೇಡ್ ಎಲ್ಲಿರುತ್ತೆ ಅಲ್ಲಿ ಗಿಡನ ಬೆಳಿಬೇಕು. ಇದು ಕೂಡ ಹ್ಯಾಂಗಿಂಗ್ ಪಾಟಲ್ಲಿ ಈಸಿಯಾಗಿ ಬೆಳ್ಕೋಬೋದು. ಮನಿ ಪ್ಲ್ಯಾಂಟ್ ನೋಡಿ ಅಲ್ಲಿಂದ ಅಲ್ಲಿವರೆಗೂ ಬೆಳೆದಿದೆ. ಪ್ರತಿಯೊಂದೂ ಹ್ಯಾಂಗಿಂಗ್ ಪಾಟಲ್ಲಿ ಅಥವಾ ಪಾಟ್ಗಳಲ್ಲೂ ಕೂಡ ಈಸಿಯಾಗಿ ಬೆಳ್ಕೋಬೋದು. ಇದು ಬ್ರೋಕನ್ ಹಾರ್ಟ್ ಅಂತಲೂ ಕೂಡ ಹೇಳ್ತಾರೆ. ಅದೇ ಹಾಗೇ ಈ ಥರ ಕಟಿಂಗ್ ಆಗಿರುತ್ತೆ, ಅದಕ್ಕೆ ಇದನ್ನು ಬ್ರೋಕನ್ ಹಾರ್ಟ್ ಅಂತಲೂ ಕೂಡ ಕರೀತಾರೆ. ಇದು ಕೂಡ ಮನಿ ಪ್ಲ್ಯಾಂಟ್ ಜಾತಿಗೆ ಸೇರಿರುವಂಥ ಗಿಡ. ಇದನ್ನು ಔಟ್ಡೋರು ಹಾಗೆ ಇಂಡೋರ್ ಆಗಿ ಕೂಡ ಬೆಳೆಸ್ಬೋದು, ಈಸಿಯಾಗಿ ಬೆಳೆಸ್ಬೋದು. ಆದರೆ ಈ ಗಿಡಕ್ಕೆ ಸ್ವಲ್ಪ ಮಿಲಿಬಗ್ಸು ಬೇಗ ಅಟ್ಯಾಕ್ ಆಗುತ್ತೆ, ಇದನ್ನು ಸ್ವಲ್ಪ ಕೇರ್ ಮಾಡಬೇಕು. ನೋಡಿ, ಇದು ಮನೆಯಿಂದ ಆಚೆ ಇರ್ತಕ್ಕಂಥ ನನ್ನ ಪಾಟಲ್ಲಿ ಇಟ್ಟಿರ್ತಕ್ಕಂಥ ಗಿಡಗಳು, ನನ್ನ ಕೈತೋಟ. ನೋಡಿ, ಈ ರೀತಿಯಾಗಿ ಏನು ಚೇಂಬರ್ ಬರುತ್ತೆ ಆ ಚೇಂಬರ್ ಮೇಲೆ ನಾನು ಈ ರೀತಿಯಾಗಿ ಗಿಡಗಳನ್ನ ಬೆಳೆಸ್ಕೊಂಡು ಹೊರಗಡೆಯ ಪ್ರಾಣಿಗಳು ಅಂದರೆ ಹಸು, ಕುರಿ, ಆಡು ಯಾವುದೂ ಗಿಡಗಳನ್ನ ಮೇಯ್ದೇ ಇರಲಿ ಅಂತೇಳಿ ಒಂದು ಗ್ರೀನ್ ನೆಟ್ಟನ್ನು ಕಟ್ಕೊಂಡಿದ್ದೀನಿ. ನೋಡಿ, ಅಲ್ಲಿ ಮಲ್ಲಿಗೆ ಮೊಗ್ಗು ಕೂಡ ಇಲ್ಲೂ ಒಂದು ಬಿಟ್ಟಿದೆ, ಅದನ್ನು ತೋರಿಸ್ತಾ ಇದ್ದೆ. ಹಾಗೆ ಕಣಗ್ಲು ಗಿಡ ಇದೆ. ಒಂದು ಸಲ ಕಂಪ್ಲೀಟಾಗಿ ನಾನು ಗಾರ್ಡನ್ ಟೂರ್ ಮಾಡ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಮಾತ್ರ ನಿಮಗೆ ಪರಿಚಯನ ಮಾಡ್ತಾಯಿದ್ದೀನಿ. ಇರುವ ಚಿಕ್ಕ ಜಾಗದಲ್ಲೇ ಆರಾಮಾಗಿ ನಮಗೆ ಯಾವುದು ಬೇಕೋ ಅವಶ್ಯಕತೆ ಇದೆಯೋ ಮನೆಯಲ್ಲೇ ಬೆಳ್ಕೋಬೋದು. ನೋಡಿ, ದಾಸವಾಳ ಅದು ನಾಳೆಗೆ ಹರಳುತ್ತೆ. 2 ದಾಸವಾಳದ ಮೊಗ್ಗನ್ನು ನಿಮಗೆ ತೋರಿಸ್ತಾ ಇದೆ, ನೋಡ್ತಾ ಇದ್ದೀರಲ್ವ. ಇದೇ ಥರ ಚೇಂಬರ್ ಮೇಲೇ ವೇಸ್ಟ್ ಆದಂಥ ಟೈಲ್ಸ್ಗಳು ಅಥವಾ ಕಲ್ಲುಗಳನ್ನ ಇಟ್ಬಿಟ್ಟು ನಾನು ಪಾಟ್ಗಳನ್ನ ಇಟ್ಟು, ಹಾಗೆ ನೀರಿನ 20 ಲೀಟರ್ ನೀರಿನ ಕ್ಯಾನ್ ಸಿಗುತ್ತೆ. ಆ 20 ಲೀಟರ್ ನೀರಿನ ಕ್ಯಾನ್ಗಳಲ್ಲಿ ನಾನು ವೇಸ್ಟ್ ಮೆಟೀರಿಯಲಿಂದನೇ ಕೆಲವೊಂದು ಗಿಡಗಳನ್ನ ನಾನು ಬೆಳೆಸಿದ್ದೀನಿ. ವೇಸ್ಟ್ ಮೆಟೀರಿಯಲಿಂದನೂ ಕೂಡ ಆರಾಮಾಗಿ ಗಿಡಗಳನ್ನ ಬೆಳೆಸ್ಕೋಬೋದು. ಮನೆಯಲ್ಲಿ ನಮಗೆ ನಿತ್ಯ ಪೂಜೆಗಿರ್ಬೋದು ಅಥವಾ ಹಾಗೇ ಸ್ವಲ್ಪ ಸೊಪ್ಪು ತರಕಾರಿಗಳನ್ನೂ ಕೂಡ ಆರಾಮಾಗಿ ಬೆಳ್ಕೋಬೋದು. ಇದು ನಂದಿ ಬಟ್ಲು ಹೂವು. ಇದನ್ನು ನಾನು ನರ್ಸರಿಯಿಂದ ತೊಗೊಂಬಂದಿರೋದು. ಕೆಲವೊಂದು ಗಿಡಗಳನ್ನ ಕಟಿಂಗಿಂದ ಬೆಳೆದಿದ್ದೀನಿ, ಕೆಲವೊಂದು ಗಿಡಗಳನ್ನ ನಾನು ಫ್ರೆಂಡ್ಸ್ಗಳಿಂದ ತೊಗೊಂಬಂದಿದ್ದೀನಿ, ಕೆಲವೊಂದು ಗಿಡಗಳನ್ನ ನರ್ಸರಿಯಿಂದ ತೊಗೊಂಬಂದಿದ್ದೀನಿ. ತುಪ್ಪದ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಗಿಡ ಡಬಲ್ ಪೆಟಲಿದೆ. ಅದು ನನ್ನ ಹತ್ರ ಒಂದು 3 ಕಲರು ಕಣಗ್ಲು ಹೂವುಗಳಿದೆ, ಸಿಂಗಲ್ ಪೆಟಲು, ಡಬಲ್ ಪೆಟಲು, ಹಾಗೆ ದಾಸವಾಳಗಳು ಪ್ರತಿಯೊಂದೂ ಇದೆ. ನೋಡಿ, ಮಿಲಿಬಗ್ಸ್ ಕೂಡ ಅಟ್ಯಾಕ್ ಆಗುತ್ತೆ. ದಾಸವಾಳ ಗಿಡಗಳಿಗೇ ಬೇಗ ಮಿಲಿಬಗ್ಸ್ಗಳು ಬರುತ್ತೆ. ಅದನ್ನು ಕೂಡ ನೋಡಿಕೊಂಡು ಕೇರ್ ಮಾಡಿಕೊಂಡ್ರೆ ಹೆಲ್ದಿಯಾದ ಗಿಡಗಳನ್ನ ನಾವು ಬೆಳೆಸ್ಬೋದು. ಇದು ಒಂದು ಕಣಗಲು ಗಿಡ, ಇದು ಕೂಡ ಡಬಲ್ ಪೆಟಲ್ ಇದೆ. ಹಾಗೆ ಇದು ಹೆಕ್ಸೋರಾ ಅಂತ ಹೇಳ್ತಾರೆ. ಇದು ಸಣ್ಣ ಗಿಡದಲ್ಲೇ ಹೂವಾಗಿದೆ ನೋಡಿ. ಹಾಗೆ ಸ್ವಲ್ಪ ತುಂಬಾ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಕೆಲವೊಂದು ಗಿಡಗಳು ಒಣಗ್ತಾ ಇದ್ದಾವೆ, ನಮಗೆ ಇನ್ನೂ ಮಳೆ ಅಂತ ಆಗಿಲ್ಲ. ಹಾಗೆ ಇದು ಮಾರ್ನಿಂಗ್ ಗ್ಲೋರಿ ಅಂತ ಹೇಳ್ತಾರೆ. ಆದರೆ ಹೂ ಬಿಟ್ಟಾಗಂತೂ ನಿಜವಾಗ್ಲೂ ಮಾರ್ನಿಂಗ್ ಎದ್ದು ಬಂದು ಈ ಗಿಡ ನೋಡಿದ್ರಂತೂ ಭಾಳನೇ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಗಿಡ ತುಂಬ ಹೂ ಅರಳಿರುತ್ತೆ. ನೋಡಿ, ಬ್ಲೂ ಕಲರ್ ಒಂದು, ಪಿಂಕ್ ಕಲರ್ ಒಂದು, 2 ಕಲರ್ ಇದೆ ನನ್ನ ಹತ್ರ. ಇನ್ನೂ ಒಂದಷ್ಟು ಕಲರನ್ನು ತೊಗೊಂಬಂದು ಹಾಕೋಬೋದು. ಇದೂ ಅಷ್ಟೇ ಈಸಿಯಾಗಿ ಬೆಳ್ಕೋಬೋದು. ಆ ಹೂವು ಆಗಿದ್ಮೇಲೆ ಅದು ಅಲ್ಲಿಂದನೇ ಆ ರೀತಿ ಕಾಯಿ ಆಗುತ್ತೆ. ಕಾಯಿಯಾಗಿ ಒಣಗಿದ ಮೇಲೆ ಅದನ್ನೇ ಕಿತ್ತು ತೆಗೆದು ಪಾಟಲ್ಲಿ ಬಿಸಾಕ್ತಾ ಹೋದರೆ ನೋಡಿ ಎಷ್ಟು ಗಿಡಗಳಾಗಿದೆ. ನಾನು ಅದೇ ಥರನೇ ಬೀಜಗಳನ್ನ ತೆಗೆದು ಅಲ್ಲಿ ಹಾಕಿಬಿಡ್ತೀನಿ. ಯಾರಾದರೂ ಫ್ರೆಂಡ್ಸ್ಗಳು ಬೀಜಗಳನ್ನ ಕೇಳಿದರೆ ಆವಾಗ ಮಾತ್ರ ಬೀಜಗಳನ್ನ ನಾನು ತೆಗೆದಿಟ್ಕೊತೀನಿ, ಇಲ್ಲಾಂದರೆ ತೆಗೆದಿಟ್ಕೊಳ್ಳೋದಕ್ಕೆ ಹೋಗಲ್ಲ. ನೋಡಿ, ನನಗೆ ಎಷ್ಟು ಹೂ ಸಿಕ್ಕಿದೆ, ಸಾಕಲ್ಲ ನಿತ್ಯ ಪೂಜೆಗೆ ಇಷ್ಟು ಹೂಗಳು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ನಿಮಗೆ ಯಾವ ಥರದ ವಿಡಿಯೋಗಳನ್ನ ಬೇಕು ಅದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಗಾರ್ಡನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಕಮೆಂಟ್ನಲ್ಲಿ ನನಗೆ ತಿಳಿಸಬಹುದು. ಮತ್ತು ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಟೇಕ್ ಕೇರ್.